ಹಲೋ ವೀಕ್ಷಕರೇ, ನಮಸ್ಕಾರ. ಸೊ ನಾವಿವತ್ತು ಮೀನು, ಮೊನ್ನೆ ಒಂದು ವಿಡಿಯೋದಲ್ಲಿ ಮೀನು ಊಟ ಹೇಗಿತ್ತು ತಿಂದಿದ್ದು ಅಂತ ಹೇಳಿದ್ವಿ. ಇವತ್ತು ಮೀನು ಅಕ್ವೇರಿಯಮಲ್ಲಿ ಯಾವ್ಯಾವ ಥರ ಮೀನು ನಾವು ನೋಡಿದ್ವಿ ಅದರದ್ದೊಂದು ಸ್ಮಾಲಾಗಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಸುಂದರವಾದ ಮೀನುಗಳು ಅಕ್ವೇರಿಯಮಲ್ಲಿ ತುಂಬ ಚೆನ್ನಾಗಿತ್ತು. ಬಗೆ ಬಗೆಯ ಮೀನುಗಳಿತ್ತು, ನೋಡೋದಕ್ಕೆ ಕ್ಯೂಟಾಗಿತ್ತು, ಭಯಂಕರವಾಗಿತ್ತು. ಎಲ್ಲ ಥರ ಮೀನುಗಳನ್ನು ನೋಡಿ ಅದನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಇವತ್ತು ಅದರದ್ದೊಂದು ಸ್ಮಾಲ್ ವಿಡಿಯೋ ಅಂತ ಹೇಳ್ತಿದ್ದೀನಿ. ಸೊ ಫಸ್ಟ್ಗೆ ನೀವು ನೋಡ್ತಾ ಇದ್ರೆ ಇದೊಂದು ಫಿಶ್ ಟ್ಯಾಂಕಲ್ಲಿ 2-3 ಮೀನಿದೆ. ತುಂಬ ದೊಡ್ಡ ಮೀನು. ನೋಡ್ತಾ ಇದ್ರೆ 2 ವೈಟ್ ಕಲರ್, ಒಂದು ಬ್ಲ್ಯಾಕ್ಗೆ ಆರೆಂಜ್ ಮಿಕ್ಸ್ ಆಗಿರೋದು ಫೈರ್ ಥರ ಕಾಂಬಿನೇಷನಲ್ಲಿದೆ. ತುಂಬ ಗುರಾಯಿಸ್ತಿದೆ 2 ಕಣ್ಣು. ಅದೆಷ್ಟು ಕೋಪ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ. ತುಂಬಾ ಆ ಫಿಶ್ನ ನೋಡಿದ್ರೆ ತುಂಬ ಕ್ಯೂಟ್ ಅನಿಸ್ಬೇಕು, ಏನು ಅನಿಸ್ಬೇಕೋ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ತುಂಬ ನೀವೇ ನೋಡ್ತಾ ಇದ್ದೀರ ಅದ್ರ ಎಕ್ಸ್ಪ್ರೆಷನ್ ಯಾವ ಥರ ಇತ್ತು ಅಂತ. ಸೊ ನೆಕ್ಸ್ಟ್ ಇದೊಂದು ಅಕ್ವೇರಿಯಂ ಟ್ಯಾಂಕಲ್ಲಿ ಬುದ್ಧ ಕೂಡಿಸಿ ಕೆಳಗಡೆಗೆ ಆ್ಯಂಡ್ ಆ ಕಡೆ ಈ ಕಡೆ ಪ್ಲ್ಯಾಂಟ್ಸ್ ಎಲ್ಲ ಚಿಕ್ಕ ಚಿಕ್ಕದಿಟ್ಟಿದ್ದಾರೆ. ಆ್ಯಂಡ್ ರೇಡಿಯಮ್ ಫಿಶಸ್ಸು ಒಂಥರ ರೇಡಿಯಮ್ ಲೈಟ್ ಥರ ಬರ್ತಾಯಿದೆ ಫಿಶ್ಶಿಂದ. ಸೊ ನೀವೇ ನೋಡ್ತಾ ಇದ್ದೀರ ಸ್ಮಾಲ್ ಚಿಕ್ಕ ಮೀನಿದು. ಅದೊಂದು ನಿಯಾನ್ ಕಲರ್ ಆಗಿರ್ಬೋದು, ಆರೆಂಜ್ ಕಲರು, ಆ್ಯಂಡ್ ಇಲ್ಲಿ ರಾಕ್ ಇಟ್ಟಿರೋದಾಗಲಿ ಬುದ್ಧ ಇಟ್ಟಿರೋದಾಗಲಿ ಒಂಥರ ಬೇರೆ ಥರನೇ ಇದು ವೈಬ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ಒಂದು ಫಿಶ್ ಟ್ಯಾಂಕ್ ನಿಮ್ಗೆ ಹೇಗೆ ಅನಿಸ್ತು, ಇದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಈಗ ಇಲ್ಲಿ ಫುಲ್ ಆರೆಂಜ್ ಕಲರ್ ಒಂದೇ ಸೆಟ್ ಆಫ್ ಫ್ಯಾಮಿಲೀಸ್ ಥರ ಬೇರೆ ಬೇರೆ ಮೀನು. ಒಂದು ಕೌಂಟ್ ಮಾಡಿದ್ರೆ ಒಂದು 30-50 ಫಿಶಸ್ ಆದರೂ ಇದ್ರೊಳಗಡೆ ಇರುತ್ತೆ. ಅಷ್ಟು ಫಿಶಸ್ಸು ಈ ಒಂದು ಫಿಶ್ ಟ್ಯಾಂಕಲ್ಲಿ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಇದು ಯಾವ ಥರ ಇದೆ. ದಿಸ್ ಸಿಲ್ವರ್ ಲೈನ್ ಬಂದಿದೆ, ಆರೆಂಜ್ ಕಲರ್ ವಿತ್ ವೈಟ್ ಕಲರ್ ರೆಕ್ಕೆ, ಈ ಥರ ಇಷ್ಟು ಕಾಂಬಿನೇಷನ್ಸಲ್ಲಿ. ಆ್ಯಂಡ್ ಇನ್ನೊಂದು ಬೇರೆ ಬೇರೆ ಥರ ಎಲ್ಲ ಇದೆ. ಆ್ಯಂಡ್ ಇನ್ನೂ ನೋಡೋಕೆ ಹೋದರೆ ಇದು ಡಾರ್ಕ್ ಆರೆಂಜ್ ಕಲರ್ ಫಿಶಸ್ಸು, ಇದೂ ಚೆನ್ನಾಗಿದೆ. ಸೊ ಇದೂ ಅಷ್ಟೇ ತುಂಬ ಇಟ್ಟಿದ್ದಾರೆ. ಸೊ ಇದೆಲ್ಲ ಫ್ರೆಂಡ್ಲಿ ಮೀನು, ಒಂದಕ್ಕೊಂದು ಕೆಚ್ಚಾಡಲ್ಲ ಅಂಥ ಮೀನನ್ನು ಒಂದರಲ್ಲೇ ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾಂಬಿನೇಷನ್ ನೋಡಿ, ಬ್ಲ್ಯಾಕ್ ಕಲರ್, ವೈಟ್ ಕಲರ್, ಆರೆಂಜ್ ಕಲರ್ ಮಿಕ್ಸ್ ಆಗಿರೋ ಮೀನು. ಇದು ನೋಡೋಕ್ಕೆ ಡಿಫ್ರೆಂಟಾಗಿದೆ, ಮೀಡಿಯಮ್ ಸೈಜಲ್ಲಿದೆ. ಇದೂ ಅಷ್ಟೇ ಎಲ್ಲ ಒಂದೇ ಕಡೆ ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಲೂ ಕಲರ್ ವಾಟರ್ ಥರ ಕಾಂಬಿನೇಷನ್ ಇತ್ತು ಅಕ್ವೇರಿಯಮಲ್ಲಿ. ಇದು ನೋಡಿ ತುಂಬ ಅಗಲ ಇದೆ ಫಿಶ್. ಇದು ತುಂಬ ಚೆನ್ನಾಗಿದೆ, ವೈಟ್ ಕಲರ್ ಇದೆ, ಆರೆಂಜ್ ಮೇಲೆ ವೈಟ್ ಕಾಂಬಿನೇಷನ್, ಪ್ಲೇನ್ ವೈಟ್, ತುಂಬ ಡಿಫ್ರೆಂಟಾಗಿದೆ. ಇದು ಅಷ್ಟೇ ತುಂಬ ಡುಮ್ಮಕ್ಕಿದೆ, ಅಗ್ಲಕ್ಕಿದೆ. ಸೊ ಇದು ಅಷ್ಟೇ ಸ್ಮಾಲ್ ಗ್ರೂಪ್ ಈ ಕಡೆ, ಇನ್ನೊಂದು ಸ್ಮಾಲ್ ಗ್ರೂಪ್ ಆ ಕಡೆ, ಮಧ್ಯ ಸ್ಪೇಸ್ ಬಿಟ್ಟು ಆ ಕಡೆಗೆ ಈ ಕಡೆಗೆ 2 ಗ್ರೂಪ್ಸ್ ಫಾರ್ಮ್ ಆಗಿ ಅಕ್ವೇರಿಯಂ ಟ್ಯಾಂಕಲ್ಲಿದೆ. ಸೊ ಆ್ಯಂಡ್ ಇದು ಚಿಕ್ಕದು, ಇದು ಚೆನ್ನಾಗಿದೆ. ನಿಯಾನ್ ಫಿಶಸ್ ಥರ, ಏನು ಫಿಶಸ್ಸು ಗೊತ್ತಿಲ್ಲ, ಆ ಥರ ಅಂತ ಕಲರ್ ನೋಡಿ ಹಾಗೆ ಅನಿಸ್ತಾ ಇತ್ತು. ಸೊ ನೆಕ್ಸ್ಟ್ ಈಗ ಈ ಒಂದು ಫಿಶ್ ಟ್ಯಾಂಕ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಪೀಚ್ ಕಲರ್, ವೈಟ್ ಸಮಥಿಂಗ್ ಪೀಚ್ ಪ್ಯಾಸ್ಟಲ್ ಕಲರ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟಲ್ಲಿ ಡಾರ್ಕ್ ನಿಯಾನ್ ಕಲರ್ಸಲ್ಲಿ ಆರೆಂಜ್ ಆ್ಯಂಡ್ ಯೆಲ್ಲೋ ಈ ಥರ ಕಾಂಬಿನೇಷನ್ಸಲ್ಲಿ ಬರ್ತಿದೆ. ಮೋಸ್ಟ್ ಆಫ್ ದ ಅಕ್ವೇರಿಯಮ್ಸಲ್ಲಿ ಸಿಮಿಲರ್ ಫ್ಯಾಮಿಲೀಸ್ನ ಬಿಟ್ಟಿರ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಫಾಸ್ಟ್ ಮೂವಿಂಗಲ್ಲಿ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದೆ. ಸೊ ನಾವು ಮನೆಗೆ ಸ್ವಲ್ಪ ಕಾಂಬಿನೇಷನ್ಸ್ ಫಿಶಸ್ನ ಸೆಲೆಕ್ಟ್ ಮಾಡ್ತಾಯಿದ್ವಿ. ಅದರಲ್ಲಿ ಇದು ಒಂದು ಸೆಟ್ ಇದು ತೊಗೊಳ್ತಾ ಇದ್ದೀವಿ. ಸೊ ಝೀಬ್ರಾ ಲೈನ್ ಫಾರ್ಮ್ಯಾಟಲ್ಲಿದೆ. ಆ್ಯಂಡ್ ನೆಕ್ಸ್ಟು ಆರೆಂಜ್ ಕಲರ್, ವೈಟ್ ಕಲರ್, ಝೀಬ್ರಾ ಕಲರ್, ಈ ಥರ ಎಲ್ಲ ಡಿಫ್ರೆಂಟ್ ತುಂಬ ವೆರೈಟಿ ಇದೆ, ತುಂಬಾ ವೆರೈಟಿ ಇದೆ. ಸೊ ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇದಂತೂ ಹೇಗೆ ಕಚಪಿಚ ಓಡಾಡ್ತಾ ಇದೆ. ಇದು ಅಷ್ಟೇ ಆರೆಂಜ್ ಕಲರು. ಆ್ಯಂಡ್ ಇನ್ನು ಅಕ್ವೇರಿಯಂ ಟ್ಯಾಂಕ್ ಯಾವ್ದು ತೊಗೊಳ್ಬೇಕು ಅಂದಾಗ ಇದೊಂದಿತ್ತು. ಇದು ತುಂಬಾ ವೆರಿ 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 ಬಿಗ್ ಸೈಜ್ ಅಂತಲೇ ಹೇಳ್ಬೋದು. ಕೆಳಗಡೆ ನಿಮಗೆ ಟೇಬಲ್ ಫಾರ್ಮ್ಯಾಟಲ್ಲಿ ಬರುತ್ತೆ, ಆ್ಯಂಡ್ ಮೇಲ್ಗಡೆ ನಿಮಗೆ ವಾಟರ್ ಟ್ಯಾಂಕ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಅದ್ರ ಸುತ್ತಮುತ್ತ ಇಲ್ಲಿನೂ ಬೇರೆ ಫಿಶಸ್ಸು ಮೀನ್ವೈಲ್ ಇಲ್ಲೂ ಇದೆ. ಆ್ಯಂಡ್ ಡಿಫ್ರೆಂಟ್ ಏನು ಅಕ್ವೇರಿಯಮ್ ನೀವು ನೋಡ್ತಾ ಇದ್ದೀರಾ. ಸ್ಮಾಲ್, ಇದು ವೆರಿ ಸ್ಮಾಲ್. ಈ ಥರನೂ ಮೇಲ್ಗಡೆಗೆ ನೀವು ನೋಡಿದಾಗ ಅದರಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ನಾವು ಒಂದು ಮೀನು ಆವಾಗಲೇ ಏನು ಸೆಲೆಕ್ಟ್ ಮಾಡಿದ್ರಿ, ಅದ್ರ ಜೊತೆ ಇನ್ನೂ ಸ್ವಲ್ಪ ಮೀನನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಆರೆಂಜ್ ಕಲರ್ ಆಗಿರ್ಬೋದು, ನೆಟ್ ಥರ ಇರುತ್ತೆ, ಅದನ್ನು ನೀರಲ್ಲಿ ಬಿಟ್ಟು ಮೀನನ್ನು ಎತ್ಕೊಂಡು ಜಗ್ಗಲ್ಲಿ ಹಾಕಿ ಕೊಡ್ತಾ ಇರೋದು. ಸೊ ಕೆಲವೊಂದು ಮೀನನ್ನು ನಾವು ಸೆಲೆಕ್ಟ್ ಮಾಡಿದ್ವಿ.
ಈಗ ಇದೊಂದು ಬೇರೆ ಫಿಶ್ಶು, ಇನ್ನೊಂದು ಫಿಶ್ಶು ಅಷ್ಟೇ ಸೆಲೆಕ್ಟ್ ಮಾಡ್ತಿದ್ದೀವಿ. ಇದು ಚಿಕ್ಕದು, ಒಂದು ಫಿಶ್ಶು 30 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಈ ಥರ ರೇಟ್ ಡಿಫ್ರೆಂಟ್ ಇದೆ. ಆ್ಯಂಡ್ ಇದು ಫಿಶ್ ಫುಡ್ಡು, ನೀವು ನೋಡ್ತಿದ್ದೀರಾ ರಾಗಿ ಕಾಳು ಥರ ಚಿಕ್ಕದಾಗಿದೆ, ಬಟ್ ದಿಸ್ ಇಸ್ ಫಿಶ್ ಫುಡ್. ಆ್ಯಂಡ್ ಇದು ಏನು ಇದು ಬಂದು ಸ್ಟೋನ್ಸು, ಡಿಫ್ರೆಂಟ್ ಸ್ಟೋನ್ಸ್ ಇದೆ, ಬೇರೆ ಸ್ಟೋನ್ಸ್ ಎಲ್ಲ ಇದೆ. ಸೊ ನೀವೇ ನೋಡ್ತಾ ಇದ್ದೀರಾ, ಬೇರೆ ಸ್ಟೋನ್ಸ್ ಎಲ್ಲ ಇದೆ, ಫಿಶ್ ಫುಡ್ ಎಲ್ಲ ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೇರೆ ರಾಕ್ಸ್, ಯಾವ್ಯಾವ ಥರ ಕಲ್ಲು ಎಲ್ಲ ಇದೆ, ಡಿಫ್ರೆಂಟ್ ಫಾರ್ಮಲ್ಲಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಮರಳೆಲ್ಲ ಇರುತ್ತೆ, ಮರಳು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಟ್ಯಾಂಕ್ನ ಫೈನಲಿ ನಾವು ಸೆಲೆಕ್ಟ್ ಮಾಡಿದ್ದು ಸ್ಮಾಲ್ ಸೈಜ್, ಕಾಂಪ್ಯಾಕ್ಟಾಗಿ ಸ್ಪೇಸ್ ಮನೆಗೆ ಯಾವ ಥರ ಇಡ್ಸುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಕೆಲವೊಂದು ಫಿಶಸ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದಾಗಿತ್ತು ನಾವು ಫಿಶ್ ಟ್ಯಾಂಕ್ ತೊಗೊಂಡಿದ್ದು, ಮಣ್ಣು ಸೆಲೆಕ್ಟ್ ಮಾಡಿದ್ದು, ಒಂದು ಶಾಪಿಂಗ್ ಡೇ ಅಂತಲೇ ಹೇಳ್ಬೋದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಫಿಶ್ ಟ್ಯಾಂಕಲ್ಲಿ ಫಿಲ್ ಮಾಡಿದ್ವಿ ವಾಟರು, ಯಾವ್ಯಾವ ಥರ ಫಿಶಸ್ನ ನಾವು ತೊಗೊಂಡಿದ್ವಿ, ಯಾವ್ಯಾವ ಥರ ಎಲ್ಲ ನೀಟಾಗಿ ಮಾಡಿ ಹೇಗೆ ನಾವು ಅದನ್ನು ಮಾಡಿದ್ವಿ ಅಂತ ನೆಕ್ಸ್ಟ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದ್ರ ಜೊತೆಗೆ ಕಮೆಂಟ್ ಮಾಡಿ. ಇದು ಎರಡೂ ಮಾಡಿಲ್ಲ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಆದರೂ ಮಾಡಿ, ಓಕೆನಾ? ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ನೀವು ಮಾಡಿ, ನಿಮ್ಮ ಫ್ಯಾಮಿಲಿ ಬೇರೆಯವ್ರ ಮೊಬೈಲಿಂದನೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಒಂದು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆ್ಯಂಡ್ ಈ ಕಂಟೆಂಟಲ್ಲಿ ಯಾವ್ಯಾವ ಡಿಫ್ರೆಂಟ್ ಮೀನಿತ್ತು, ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಬೇರೆ ಏನು ವಿಡಿಯೋಸ್ ಇದೆ ಎಲ್ಲನೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದಿನ ಒಂದು ವಿಡಿಯೋ ಫಿಶ್ ಟ್ಯಾಂಕ್ ಯಾವ ಥರ ನಮ್ಮ ಮನೆಗೆ ತಗೊಂಡು ಇದು ಮಾಡಿದ್ದೀವಿ ಅಂತ ಆ ವಿಡಿಯೋನೂ ಅಷ್ಟೇ ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ನೋಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.